ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋನ ಶೇರ್ ಮಾಡಿ. ಮಕರ ರಾಶಿಯವರೇ, ನಿಮ್ಮ ಇತಿಹಾಸದಲ್ಲೇ ಇಂತಹ ಅದ್ಭುತ ಮತ್ತು ಬ್ರಹ್ಮಾಂಡ ಸಮಯ ಎಂದಿಗೂ ಸೃಷ್ಟಿಯಾಗಿರಲಿಲ್ಲ. ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆ ಒಂದು ಮಹಾ ಸೌಭಾಗ್ಯ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಹಗಲಿರುಳು ಕಷ್ಟಪಟ್ಟು ಕಣ್ಣೀರು ಹಾಕಿದ ನಿಮಗೆ ಇನ್ಮುಂದೆ ರಾಜವೈಭವದ ಜೀವನ ಮತ್ತು ಅಖಂಡ ಐಶ್ವರ್ಯ ಕಾದಿದೆ. ಹೌದು, ನಿಮ್ಮ ಗ್ರಹಗತಿಗಳಲ್ಲಿ ನಡೆದಿರುವ ಈ ಒಂದು ದೈವಿ ಬದಲಾವಣೆ ನಿಮ್ಮ ಇಡೀ ಬದುಕನ್ನು ಇಂದಿನಿಂದಲೇ ಬದಲಾಯಿಸಲಿದೆ. ಈ ವಿಡಿಯೋವನ್ನು ಕೊನೆವರೆಗೂ ಅತ್ಯಂತ ಜಾಗರೂಕತೆಯಿಂದ ನೋಡಿ, ಏಕೆಂದರೆ ನಿಮ್ಮ ಜೀವನದ ಅದೃಷ್ಟದ ರಹಸ್ಯ ಇಲ್ಲೇ ಅಡಗಿದೆ. ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಅತ್ಯಂತ ವಿಶೇಷವಾದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಒಂದು ಮಹತ್ತರವಾದ, ಒಂದು ಅದ್ಭುತವಾದ ಧನಾತ್ಮಕ ಬದಲಾವಣೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲಿದ್ದೇವೆ. ಈಗಿನ ಈ ಪವಿತ್ರ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ಒಬ್ಬ ವಿಶೇಷ ಮಹಿಳೆಯ ಪ್ರವೇಶವಾಗಲಿದೆ. ಈ ಮಹಿಳೆ ಸಾಮಾನ್ಯ ಸ್ತ್ರೀಯಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಯ ರೂಪವಾಗಿ ನಿಮ್ಮ ಬದುಕಿಗೆ ಅದೃಷ್ಟವನ್ನು ಹೊತ್ತು ತರಲಿದ್ದಾಳೆ. ವಿಶೇಷವಾಗಿ ಗಮನಿಸಬೇಕಾದ ಒಂದು ರೋಮಾಂಚನಕಾರಿ ವಿಷಯವೆಂದರೆ, ಒಬ್ಬ ಸಂಪೂರ್ಣ ಅಪರಿಚಿತ ಮಹಿಳೆಯಿಂದ ಕೇವಲ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಮಹಾ ಅದೃಷ್ಟ ಒಲಿದು ಬರಲಿದೆ. ಅವಳ ಆಕಸ್ಮಿಕ ಭೇಟಿ ಅಥವಾ ಸಹಾಯದಿಂದ ನಿಮ್ಮ ಸ್ಥಿತಿ ಸಂಪೂರ್ಣ ಬದಲಾಗಲಿದೆ. ಅವಳ ಹೆಜ್ಜೆಗಳು ನಿಮ್ಮ ಮನೆಯ ಹೊಸ್ತಿಲು ತುಳಿದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಅಂಟಿಕೊಂಡಿದ್ದ ದಾರಿದ್ರ್ಯ, ಬಡತನ, ಮಾನಸಿಕ ಕಿರಿಕಿರಿ ಮತ್ತು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಶಾಶ್ವತವಾಗಿ ದೂರವಾಗಲಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯ ಬಾಗಿಲು ತೆರೆದುಕೊಳ್ಳುವ ಸಮಯ ಈಗ ಅತ್ಯಂತ ಹತ್ತಿರ ಬಂದಿದೆ. ಆದರೆ ಒಂದು ಮುಖ್ಯವಾದ ವಿಷಯವೆಂದರೆ, ಈ ಮಹಿಳೆಯನ್ನು ಗುರುತಿಸುವಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಸಹ ಅವಳು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗಬಹುದು. ಒಮ್ಮೆ ಅವಳು ನಿಮ್ಮ ಬದುಕಿನಿಂದ ಹೊರಟು ಹೋದರೆ ಮತ್ತೆ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ. ಹಾಗಾಗಿ ಅವಳು ಯಾರು, ಅವಳನ್ನು ಹೇಗೆ ಗುರುತಿಸಬೇಕು ಮತ್ತು ಅವಳು ನಿಮ್ಮ ಜೀವನದ ಮೇಲೆ ಎಂತಹ ಮಹತ್ತರ ಪ್ರಭಾವ ಬೀರಲಿದ್ದಾಳೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಸಾಮಾನ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಉದ್ದಕ್ಕೂ ಅನೇಕ ಕಠಿಣ ಪರೀಕ್ಷೆಗಳನ್ನು ಎದುರಿಸುತ್ತಲೇ ಇರುತ್ತೇವೆ. ಕೆಲವೊಮ್ಮೆ ಸರಿಯಾದ ವ್ಯಕ್ತಿಗಳನ್ನು ಮತ್ತು ಸರಿಯಾದ ಅವಕಾಶಗಳನ್ನು ಗುರುತಿಸುವಲ್ಲಿ ನಾವು ವಿಫಲರಾಗುತ್ತೇವೆ. ಈ ತಪ್ಪನ್ನು ನೀವು ಈ ಬಾರಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಏಕೆಂದರೆ ಈ ಮಹಿಳೆಯ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿದ್ದರೆ ನೀವು ಅತಿಯಾದ ಕಷ್ಟಪಡದೆ ಅಲ್ಪ ಶ್ರಮದಲ್ಲೇ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸುವ ಯೋಗವಿದೆ. ಜಗತ್ತಿನಲ್ಲಿ ಎಷ್ಟೋ ಜನರು ಹಗಲಿರುಳು ಕಷ್ಟಪಟ್ಟರೂ ಸಾಧಾರಣ ಜೀವನ ನಡೆಸುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಅಷ್ಟೊಂದು ಶ್ರಮ ಪಡೆದಿದ್ದರೂ ರಾಜವೈಭವದ ಜೀವನ ನಡೆಸುತ್ತಿದ್ದಾರೆ. ಆದರೆ ಹಿಂದೆ ಇಂತಹ ಒಬ್ಬ ಪುಣ್ಯವಂತ ಮಹಿಳೆಯ ಅಥವಾ ದೈವಿ ಶಕ್ತಿಯ ಆಶೀರ್ವಾದವಿರುತ್ತದೆ. ಈಗ ಅಂತಹ ಸೌಭಾಗ್ಯ ಮಕರ ರಾಶಿಯ ನಿಮಗೂ ಒದಗಿ ಬರಲಿದೆ. ಈ ಪವಿತ್ರ ಸಮಯವು ನಿಮಗೆ ಅತ್ಯಂತ ಶುಭದಾಯಕವಾಗಿದೆ. ಈ ಅವಧಿಯಲ್ಲಿ ಗ್ರಹಗತಿಗಳ ವಿಶೇಷ ಬದಲಾವಣೆಯಿಂದಾಗಿ ನಿಮ್ಮ ಬದುಕಿನಲ್ಲಿ ಎದುರಾಗಿದ್ದ ದೊಡ್ಡ ದೊಡ್ಡ ಸಂಕಷ್ಟಗಳು ಮಂಜಿನಂತೆ ಕರಗಿ ಹೋಗಲಿದೆ. ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುತ್ತಾರೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಅಂತಹ 4 ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾನು ಇಂದು ನಿಮಗೆ ಎಚ್ಚರಿಸುತ್ತಿದ್ದೇನೆ. ಮೊದಲನೆಯದಾಗಿ, 6 ಅಕ್ಷರದಿಂದ ಹೆಸರು ಆರಂಭವಾಗುವ ಒಬ್ಬ ಪುರುಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದ್ದಾನೆ. ಇವನು ನಿಮ್ಮ ಸುತ್ತಲಿರುವ ಶತ್ರುಗಳ ಸಂಚಿನಿಂದ ನಿಮ್ಮನ್ನು ರಕ್ಷಿಸುತ್ತಾನೆ ಮತ್ತು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾನೆ. ಇನ್ನು 2ನೇ ಸ್ಥಾನದಲ್ಲಿ ಅತ್ಯಂತ ಪ್ರಮುಖವಾದ ಒಬ್ಬ ಮಹಿಳೆ ಇದ್ದಾಳೆ. ಆ ಮಹಿಳೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇರಬಹುದು ಅಥವಾ ನಿಮ್ಮ ಹತ್ತಿರದ ಪರಿಚಯದವರಲ್ಲಿ ಇರಬಹುದು. ಇವಳ ಹೃದಯ ಬಹಳ ವಿಶಾಲವಾದದ್ದು ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಗುಣ ಇವಳದ್ದು. ಈ ಮಹಿಳೆಯ ಹೆಸರು ಇಂಗ್ಲಿಷ್ ಅಕ್ಷರ ಎಸ್ ಇಂದ ಪ್ರಾರಂಭವಾಗುತ್ತದೆ, ಗಮನಿಸಿ. ಈ ಮಹಿಳೆಯ ನಕ್ಷತ್ರ ಮತ್ತು ನಿಮ್ಮ ರಾಶಿಯ ನಕ್ಷತ್ರಗಳು ಬಹಳ ಚೆನ್ನಾಗಿ ಹೊಂದಾಣಿಕೆಯಾಗುತ್ತವೆ. ಈ ಕಾರಣದಿಂದಲೇ ಇವಳು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ದೌರ್ಭಾಗ್ಯವೆಲ್ಲ ಮರೆಯಾಗಿ ಭಾಗ್ಯೋದಯವಾಗಲಿದೆ.
ಇವಳೊಂದಿಗೆ ನೀವು ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಅವಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ ಅಥವಾ ಅವಳ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮೂರನೆಯದಾಗಿ, ನಿಮ್ಮ ಹಳೆಯ ಸ್ನೇಹಿತ ಅಥವಾ ಬಹಳ ಕಾಲದಿಂದ ದೂರವಾಗಿದ್ದ ಸಂಬಂಧಿಯೊಬ್ಬರು ಹಠಾತ್ತನೆ ನಿಮ್ಮ ಸಂಪರ್ಕಕ್ಕೆ ಬರಲಿದ್ದಾರೆ. ಇವರು ಶಾಲಾ ದಿನಗಳ ಸ್ನೇಹಿತರಾಗಿರಬಹುದು ಅಥವಾ ಕೆಲಸದ ಸ್ಥಳದ ಹಳೆಯ ಪರಿಚಯದವರಾಗಿರಬಹುದು. ಇವರು ಯಾವುದೋ ಒಂದು ದೊಡ್ಡ ಆರ್ಥಿಕ ಯೋಜನೆ ಅಥವಾ ವ್ಯವಹಾರದ ಪ್ರಸ್ತಾಪದೊಂದಿಗೆ ನಿಮ್ಮನ್ನು ಭೇಟಿ ಮಾಡಲಿದ್ದಾರೆ. ಈ ಯೋಜನೆ ಕೇವಲ ಅವರದಲ್ಲ, ಇದು ವಿಧಿಯ ಆಟ ಮತ್ತು ದೇವರೇ ನಿಮ್ಮ ಅಭಿವೃದ್ಧಿಗಾಗಿ ರೂಪಿಸಿದ ಒಂದು ಸುಂದರ ಅವಕಾಶವಾಗಿರುತ್ತದೆ. ಇವರ ಹೆಸರು ಎಂ ಅಕ್ಷರದಿಂದ ಆರಂಭವಾಗುವ ಸಾಧ್ಯತೆ ಇದೆ. ಮತ್ತೆ ಈ ಸ್ನೇಹಿತ ನಿಮ್ಮ ಏಳಿಗೆಯನ್ನು ಕಂಡು ಪ್ರಾಮಾಣಿಕವಾಗಿ ಸಂತೋಷ ಪಡುವ ಅಪರೂಪದ ವ್ಯಕ್ತಿಯಾಗಿದ್ದಾನೆ. ಇವನು ನಿಮ್ಮನ್ನು ಸದಾ ತಪ್ಪು ದಾರಿಗಳಿಂದ ಎಚ್ಚರಿಸಿ ಸರಿಯಾದ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿಯಾಗುತ್ತಾನೆ. ಇಂತಹ ನಿಷ್ಠಾವಂತ ಸ್ನೇಹಿತರು ಈ ಕಲಿಯುಗದಲ್ಲಿ ಸಿಗುವುದು ಬಹಳ ಕಷ್ಟ. ನಾಲ್ಕನೆಯದಾಗಿ, ಕೆ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಬರಲಿದ್ದಾಳೆ. ಇವಳು ಆರಂಭದಲ್ಲಿ ನಿಮಗೆ ಸಂಪೂರ್ಣ ಅಪರಿಚಿತಳಂತೆ ಕಂಡರೂ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಿನ ಅತಿ ಮುಖ್ಯ ವ್ಯಕ್ತಿಯಾಗಲಿದ್ದಾಳೆ. ನಿಮ್ಮಿಬ್ಬರ ಆಲೋಚನೆಗಳು ಮತ್ತು ಜೀವನದ ಗುರಿಗಳು ಒಂದೇ ರೀತಿ ಇರುವುದರಿಂದ ಜೀವನದ ಪ್ರತಿಯೊಂದು ಕಷ್ಟದ ಹೆಜ್ಜೆಯಲ್ಲೂ ಕೂಡ ಇವಳು ನಿಮಗೆ ಧೈರ್ಯ ತುಂಬುವ ಬೆನ್ನೆಲುಬಾಗಿ ನಿಲ್ಲುತ್ತಾಳೆ. ಈ 4 ಜನ ವ್ಯಕ್ತಿಗಳು ನಿಮ್ಮ ಬದುಕಿನ ಅದೃಷ್ಟದ ಕೀಲಿ ಕೈಗಳಿದ್ದಂತೆ. ಇವರು ನಿಮ್ಮ ಜೊತೆಗೆ ಇದ್ದರೆ ನಿಮ್ಮ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರು ಅಥವಾ ನಿಮಗೆ ಕೆಟ್ಟದ್ದನ್ನು ಬಯಸುವವರು ಈಗ ಕೇವಲ ದೂರ ನಿಂತು ನೋಡಬೇಕಾಗುತ್ತದೆ. ನೀವು ಊಹಿಸಲು ಸಾಧ್ಯವಾಗದ ಎತ್ತರಕ್ಕೆ ಬೆಳೆಯುವ ಸಮಯವಿದು. ಈ ವರ್ಷವು ಮಕರ ರಾಶಿಯವರಿಗೆ ಅತ್ಯಂತ ಸುವರ್ಣ ಕಾಲವೆಂದು ಹೇಳಬಹುದು. ಹಿಂದೆ ನೀವು ಅನುಭವಿಸಿದ ನೋವು, ಅವಮಾನ, ಹಣಕಾಸಿನ ಮುಗ್ಗಟ್ಟು ಮತ್ತು ಮಾನಸಿಕ ಕಿರಿಕಿರಿ ಈಗ ಸಂಪೂರ್ಣವಾಗಿ ಮುಕ್ತಿ ಸಿಗಲಿದೆ. ಆಕಾಶ ಮಂಡಲದಲ್ಲಿ ಗ್ರಹಗಳ ವಿಶೇಷ ಸ್ಥಾನ ಪಲ್ಲಟದಿಂದಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ಮೂಡಲಿದೆ. ನಿಮ್ಮನ್ನು ಹಿಂದೆ ಅವಹೇಳನ ಮಾಡಿದವರು ಅಥವಾ ನೀವು ಏನು ಸಾಧಿಸಲು ಸಾಧ್ಯವಿಲ್ಲ ಎಂದು ಟೀಕಿಸಿದವರು ಈಗ ನಿಮ್ಮ ಬೆಳವಣಿಗೆಯನ್ನು ಕಂಡು ದಂಗಾಗುತ್ತಾರೆ. ಈ ವಿಶೇಷ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರುವುದು ಕೇವಲ ಆಕಸ್ಮಿಕವಲ್ಲ. ಇದು ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವಾಗಿದೆ. ಅವರ ಮಾರ್ಗದರ್ಶನವನ್ನು ಸರಿಯಾಗಿ ಸ್ವೀಕರಿಸಿ ಮುನ್ನಡೆಯಿರಿ. ದೇವರು ನಿಮ್ಮ ಕಷ್ಟಗಳನ್ನು ಕಂಡು ಕರಗಿದ್ದಾನೆ. ಅದಕ್ಕಾಗಿಯೇ ಇಂತಹ ಸಜ್ಜನರನ್ನು ನಿಮ್ಮ ಸಹಾಯಕ್ಕೆ ಕಳುಹಿಸುತ್ತಿದ್ದಾನೆ. ಭಯಪಡುವ ಅಥವಾ ಆತಂಕ ಪಡುವ ಅಗತ್ಯವಿಲ್ಲ ಸ್ನೇಹಿತರೆ. ನಿಮ್ಮ ಒಳಶಕ್ತಿಯನ್ನು ಹೊರಹಾಕುವ ಸಮಯ ಬಂದಿದೆ. ಈ ಬದಲಾವಣೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ಳಿ ಮತ್ತು ಬಂದ ಅವಕಾಶಗಳನ್ನು 2 ಕೈಗಳಿಂದ ಬಾಚಿಕೊಳ್ಳಿ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ 4 ವ್ಯಕ್ತಿಗಳ ಪ್ರವೇಶದ ಜೊತೆಗೆ ಇನ್ನೂ ಕೆಲವು ಆಕಸ್ಮಿಕ ಘಟನೆಗಳು ನಡೆಯಲಿದೆ. ಮೊದಲನೆಯದಾಗಿ, ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಆಸ್ತಿ ವಿವಾದಗಳು ಅಥವಾ ಕಾನೂನು ಸಂಘರ್ಷಗಳು ಈ ಸಮಯದಲ್ಲಿ ಸುಖ ಅಂತ್ಯ ಕಾಣಲಿವೆ. ಇದು ನಿಮಗೆ ಮಾನಸಿಕವಾಗಿ ದೊಡ್ಡ ಮಟ್ಟದ ನೆಮ್ಮದಿಯನ್ನು ತಂದುಕೊಡಲಿದೆ. ಯಾರು ನಿಮ್ಮನ್ನು ಹಿಂದೆ ಮೋಸ ಮಾಡಿದ್ದರೋ ಅಥವಾ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದರೋ ಅವರೆಲ್ಲರೂ ಈಗ ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಬಳಿಯೇ ಕ್ಷಮೆ ಕೇಳಲು ಬರಬಹುದು. ಆದರೆ ನೆನಪಿರಲಿ, ಕ್ಷಮಿಸುವುದು ದೊಡ್ಡ ಗುಣವಾದರೂ ಮತ್ತೆ ಅವರ ಮೇಲೆ ಅತಿಯಾದ ನಂಬಿಕೆ ಇಡುವುದು ನಿಮಗೆ ಅಪಾಯಕಾರಿಯಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಏರುಪೇರಾಗದಂತೆ ನೋಡಿಕೊಳ್ಳಲು ಈ 4 ವ್ಯಕ್ತಿಗಳ ಸಲಹೆ ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಈ ಬದಲಾವಣೆಯ ಪರ್ವದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆದರೆ ಹೆದರುವ ಅಗತ್ಯವಿಲ್ಲ. ಲಕ್ಷ್ಮಿ ಸ್ವರೂಪಿ ಮಹಿಳೆಯ ಪ್ರವೇಶದಿಂದ ಹಾಗೂ ಈ ಅಪರಿಚಿತ ಮಹಿಳೆಯಿಂದ 3 ದಿನಗಳಲ್ಲಿ ಒದಗಿ ಬರುವ ಅದೃಷ್ಟದಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಅನಾರೋಗ್ಯದ ಸಮಸ್ಯೆಗಳು ಕೂಡ ಹತೋಟಿಗೆ ಬರಲಿದೆ. ವ್ಯಾಪಾರಸ್ಥರಿಗೆ ಈ ಕಾಲವು ಹೊಸ ಹೂಡಿಕೆಗಳಿಗೆ ಅತ್ಯಂತ ಪ್ರಶಸ್ತವಾಗಿದೆ. ನೀವು ವಿದೇಶಕ್ಕೆ ಹೋಗುವ ಅಥವಾ ದೂರದ ಊರಿಗೆ ಪ್ರಯಾಣ ಬೆಳೆಸುವ ಯೋಗವು ಈ ಸಮಯದಲ್ಲಿ ಪ್ರಬಲವಾಗಿದೆ. ಈ ಪ್ರಯಾಣವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವು ನೀಡಲಿದೆ. ಮಕರ ರಾಶಿಯವರ ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯಕ್ಕೆ ಈಗ ಸರಿಯಾದ ಬೆಲೆ ಸಿಗುವ ಕಾಲ ಬಂದಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರ ಅದೃಶ್ಯ ಹಸ್ತ ನಿಮ್ಮನ್ನು ಕಾಪಾಡಲಿದೆ.
ವಿಶೇಷವಾಗಿ ಹಳದಿ ಬಣ್ಣದ ವಸ್ತುಗಳನ್ನು ಅಥವಾ ಬಟ್ಟೆಗಳನ್ನು ಈ ಸಮಯದಲ್ಲಿ ಬಳಸುವುದು ನಿಮಗೆ ಹೆಚ್ಚಿನ ಅದೃಷ್ಟವನ್ನು ತಂದುಕೊಡಲಿದೆ. ನಿಮ್ಮ ಮನೆಯಲ್ಲಿರುವ ಹಿರಿಯರ ಮಾತನ್ನು ವೇದವಾಕ್ಯದಂತೆ ಪಾಲಿಸಿ, ಯಾಕೆಂದರೆ ಅವರ ಆಶೀರ್ವಾದವೇ ನಿಮ್ಮನ್ನು ಎಲ್ಲ ಅಡೆತಡೆಗಳಿಂದ ಪಾರು ಮಾಡಲಿದೆ. ಸ್ನೇಹಿತರೆ, ಈ ಸುಸಮಯವನ್ನು ವ್ಯರ್ಥ ಮಾಡದೆ ಮೇಲೆ ತಿಳಿಸಿದ ಆ 4 ವ್ಯಕ್ತಿಗಳ ಸಹಾಯದೊಂದಿಗೆ ನಿಮ್ಮ ಗುರಿಯತ್ತ ಮುನ್ನುಗ್ಗಿ. ನಿಮ್ಮ ಯಶಸ್ಸು ಕಂಡು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎಂಬುದೇ ನಿಮಗೆ ತಿಳಿದಿದೆ. ಆದರೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಶತ್ರುಗಳೇ ನಿಮ್ಮ ಮುಂದೆ ಸೋಲೊಪ್ಪಿಕೊಳ್ಳಲಿದ್ದಾರೆ. ಅವರು ನಿಮಗಾಗಿ ಹೆಣೆದಿದ್ದ ತಂತ್ರಗಳು ಅವರಿಗೆ ಮುಳ್ಳಾಗಲಿವೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಮ್ಮದಾಗಲಿದೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದವರು ಈಗ ನಿಮ್ಮ ಪ್ರಗತಿಯನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ. ಇದು ನಿಮ್ಮ ತಾಳ್ಮೆಗೆ ಸಿಕ್ಕ ಪ್ರತಿಫಲವಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಅಥವಾ ಅಶಾಂತಿ ಉಂಟಾಗಿರಬಹುದು. ಆದರೆ ಈ ಲಕ್ಷ್ಮೀ ಸ್ವರೂಪಿಯ ಶಕ್ತಿಯ ಹೆಣ್ಣಿನ ಪ್ರವೇಶದಿಂದ ಮನೆಯಲ್ಲಿ ಸುಖ ಮತ್ತು ಶಾಂತಿ ನೆಲೆಸಲಿದೆ. ವಿಶೇಷವಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ. ಇದು ನಿಮ್ಮ ಕುಟುಂಬದ ಗೌರವವನ್ನು ಸಮಾಜದಲ್ಲಿ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಮದುವೆಯಾಗದ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಕಂಕಣ ಭಾಗ್ಯ ಕಂಕಣ ಬಲ ಕೂಡಿ ಬರಲಿದೆ. ಕೆಲಸದ ಒತ್ತಡ ಮತ್ತು ಮಾನಸಿಕ ಕಿರಿಕಿರಿಯಿಂದ ನೀವು ದೈಹಿಕವಾಗಿ ಬಳಲಿರಬಹುದು. ಆದರೆ ಈ ಬದಲಾವಣೆಯ ಪರ್ವದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡು ಬರಲಿದೆ. ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಧ್ಯಾನ ಮತ್ತು ಯೋಗದ ಕಡೆಗೆ ನೀವು ಆಸಕ್ತಿ ಬೆಳೆಸಿಕೊಳ್ಳಿರಿ. ಇದು ನಿಮಗೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ನಿಮ್ಮ ಮನಸ್ಸು ಪ್ರಸನ್ನವಾಗಿದ್ದಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತವೆ. ನಿಮ್ಮ ಜೀವನದಲ್ಲಿ ಈ ಎಲ್ಲ ಬದಲಾವಣೆಗಳು ನಡೆಯಲು ಮುಖ್ಯ ಕಾರಣ ದೈವ ಕೃಪೆ. ಈ ಸಮಯದಲ್ಲಿ ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಸಾಧ್ಯತೆ ಇದೆ. ದಾನ ಧರ್ಮಾದಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ. ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಶನಿ ಮಹಾತ್ಮನ ಕೃಪೆಯಿಂದ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಲಿದೆ. ಜೀವನದಲ್ಲಿ ಒಮ್ಮೊಮ್ಮೆ ಮಾತ್ರ ಇಂತಹ ಅದ್ಭುತ ಯೋಗಗಳು ಮತ್ತು ದೈವಿ ಕೃಪೆಗಳು ಕೂಡಿ ಬರುತ್ತದೆ. ನಿಮ್ಮ ಮೇಲೆ ನಿಮಗೆ ಅಚಲವಾದ ಆಶೀರ್ವಾದ ಪಡೆಯುತ್ತಾ ಒಳ್ಳೆಯವರು ಸವಾಸ ಮಾಡುವುದರಿಂದ ಈ ಶುಭ ಫಲಗಳು ಇನ್ನೂ 10 ಪಟ್ಟು ಹೆಚ್ಚಾಗುತ್ತದೆ. ಸ್ನೇಹಿತರೆ, ನೆನಪಿರಲಿ, ನಿಮ್ಮ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಈ 4 ಹೆಸರಿನ ವ್ಯಕ್ತಿಗಳು ನಿಮ್ಮ ಬಳಿ ಬಂದಾಗ ಅವರನ್ನು ಗೌರವದಿಂದ ಕಾಣಿ. ಅವರ ಸಲಹೆಗಳು ನಿಮಗೆ ಆರಂಭದಲ್ಲಿ ಕಹಿ ಎನಿಸಿದರೂ ಭವಿಷ್ಯದಲ್ಲಿ ಅವೇ ನಿಮಗೆ ಸಂಜೀವಿನಿಯಾಗಲಿದೆ. ಆರ್ಥಿಕವಾಗಿ ನೀವು ಸಬಲರಾಗುವ ಹಾದಿ ಈಗ ಸುಗಮವಾಗಿದೆ. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿದೆ. ಮಕ್ಕಳಿಂದ ಶುಭ ವಾರ್ತೆಗಳು ಕೇಳುವಿರಿ. ಆರೋಗ್ಯದ ಕಡೆಗೂ ಸ್ವಲ್ಪ ಗಮನಹರಿಸಿ, ಯಾಕೆಂದರೆ ಈ ಯಶಸ್ಸು ಅನುಭವಿಸಲು ಸದೃಢವಾದ ಆರೋಗ್ಯದ ಅವಶ್ಯಕತೆ ಇದೆ. ಈ ವಿಡಿಯೋದಲ್ಲಿ ನಾವು ತಿಳಿಸಿದ ಪ್ರತಿಯೊಂದು ಅಂಶವೂ ನಿಮ್ಮ ರಾಶಿಫಲದ ಆಧಾರದ ಮೇಲೆ ಮತ್ತು ಗ್ರಹಗಳ ಚಲನೆಯ ಮೇಲೆ ವಿಶ್ಲೇಷಣೆ ಮಾಡಲಾಗಿದೆ. ನಿಮ್ಮ ಜೀವನದಲ್ಲಿ ಈಗಿಂದಲೇ ಸಣ್ಣ ಸಣ್ಣ ಬದಲಾವಣೆಗಳನ್ನು ನೀವು ಗಮನಿಸಲು ಶುರು ಮಾಡುತ್ತೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ.